ನಮಸ್ಕಾರ, ನಾನು ನಿಮಗೆ ಗ್ರಾಸ್ನ ಡೈನಾನಿಯೋ ಸ್ಲೈಡ್ನ ಸ್ಥಾಪನೆ ಮತ್ತು ಡೈನಾನಿಯೋ ಸ್ಲೈಡ್ನ ಕೆಲವು ಲಾಭಗಳನ್ನ ವಿವರಿಸ್ತೀನಿ. ಡ್ರಾಯರ್ ತೆರೆಯಲು ಮತ್ತು ಡ್ರಾಯರ್ ತೆಗೆದುಹಾಕಲು ನಾನು ನನ್ನ ಕೈಗಳನ್ನು ಡ್ರಾಯರ್ನ ಕೆಳಭಾಗದಲ್ಲಿ ಇಟ್ಕೊಂಡು ಆ 2 ಲೀವರ್ಗಳನ್ನು ಹೊರಗೆ ಎಳೆಯಬೇಕು. ಡ್ರಾಯರ್ಗೆ ಸ್ವಲ್ಪ ತಳ್ಳಬೇಕು, ಆಗ ಡ್ರಾಯರ್ ಹೊರ ಬರ್ತದೆ. ಇವು ನಾನು ಬಳಸಿದ 2 ಲೀವರ್ಗಳು. ಇಲ್ಲಿ ಹಸಿರು ಲ್ಯಾರ್ ಆಚೆಟ್ ಇದೆ, ಇದು ಎತ್ತರವನ್ನು ಹೊಂದಿಸಲು ಸಹಾಯ ಮಾಡುತ್ತೆ. ಈಗ ಡೈನಾನಿಯೋ ಸ್ಲೈಡ್ನ ದೊಡ್ಡ ಲಾಭ ಅಂದ್ರೆ ಭಾರತದಲ್ಲಿ ನಾವು ಸಾಮಾನ್ಯವಾಗಿ ಪ್ಲೈವುಡ್ ಬಳಸ್ತೇವೆ ಮತ್ತು ಆ ಪ್ಲೈವುಡ್ ಮೇಲೆ 2 ಬದಿಯಲ್ಲಿ ಲ್ಯಾಮಿನೇಟ್ ಅಂಟಿಸ್ತೇವೆ. ಆಗ ಡ್ರಾಯರ್ ಬದಿಯ ದಪ್ಪ ಸುಮಾರು 20, 21, 22 ಮಿಲಿಮೀಟರ್ ಆಗಿರುತ್ತದೆ. ಭಾರತದ ಕಾರ್ಪೆಂಟರ್ಗಳು ಡ್ರಾಯರ್ನ ದಪ್ಪವನ್ನ ಕಡಿಮೆ ಮಾಡಲು ಇಲ್ಲಿ ಒಂದು ಸಣ್ಣ ರಿವೆಟ್ ಹಾಕಬೇಕಾಗುತ್ತೆ. ಇದು ಡೈನಾನಿಯೋ ಸ್ಲೈಡ್ ಅಲ್ಲಿ ಅಗತ್ಯವಿಲ್ಲ. ನಮ್ಮ ಬಳಿ 250 ಮಿಲಿಮೀಟರ್ ನಿಂದ 600 ಮಿಲಿಮೀಟರ್ ವರೆಗೆ ಸ್ಲೈಡ್ಗಳು ಲಭ್ಯವಿವೆ. ಡ್ರಾಯರ್ ಅನ್ನು ಸ್ಲೈಡ್ ಮೇಲೆ ಹಿಂತಿರುಗಿಸಲು ನೀವು ಡ್ರಾಯರ್ ಅನ್ನು ಸ್ಲೈಡ್ ಮೇಲೆ ಇಟ್ಟು ಹಿಂದ್ಗಡೆಗೆ ಒತ್ತಿ ನೀವು ಕ್ಲಿಕ್ ಶಬ್ದವನ್ನ ಕೇಳುತ್ತೀರಿ. ಇದು ಡ್ರಾಯರ್ ತನ್ನ ಸ್ಥಾನಕ್ಕೆ ಸರಿಯಾಗಿ ಹಿಂತಿರುಗಿದೆ ಎಂಬ ಖಾತ್ರಿಯನ್ನು ನೀಡುತ್ತದೆ. ಇದರಲ್ಲಿ 30 ಕಿಲೋ ತೂಕವನ್ನು ಹೊರುವ ಸಾಮರ್ಥ್ಯವಿದೆ. ಇದು ಫುಲ್ ಎಕ್ಸ್ಟೆನ್ಷನ್ ಆಗಿದೆ ಮತ್ತು ಸಾಫ್ಟ್ ಕ್ಲೋಸ್ ಕೂಡ ಇದೆ. ಧನ್ಯವಾದಗಳು. ತಾರಿಕ್ ಉತ್ತರ್ಕರ್. ನೀವು ಪ್ರೀಮಿಯಂ ಫರ್ನಿಚರ್ ತಯಾರಿಸ್ತಿದ್ರೆ ನೀವು ಕಾಯ್ತಿದ್ದ ಫಿಟ್ಟಿಂಗ್ ಇದುವೆ. ನಾನು ತಾರಿಕ್ ಉಟ್ಟುಲ್ಕರ್ ಮತ್ತು ಲಕ್ಸುರಿ ವಾರ್ಡ್ರೋಬ್ ವಿನ್ಯಾಸದಲ್ಲಿ ಎದುರಾಗುವ ದೊಡ್ಡ ಸವಾಲುಗಳನ್ನು ಪರಿಹರಿಸುವ ಒಂದು ವಸ್ತುವನ್ನು ನಿಮಗೆ ತೋರಿಸಲು ಬಯಸುತ್ತೇನೆ. ನೀವು ಹೈ ಎಂಡ್ ವಾರ್ಡ್ರೋಬ್ ಗಳನ್ನ ನಿರ್ಮಿಸ್ತಿದ್ರೆ ಅಲ್ಲಿ ಜೋಡಣೆ ತುಂಬಾ ಬಲವಾಗಿರಬೇಕು. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ, ಅದು ಕಾಣಿಸದಂತಿರಬೇಕು. ಯಾಕಂದ್ರೆ ಲಕ್ಸುರಿ ವಾರ್ಡ್ರೋಬ್ ಗಳಲ್ಲಿ ವಿನ್ಯಾಸವೇ ಮಾತಾಡಬೇಕು. ಇದು GNI 512 ಪರಿಚಯಿಸಿ. ಈ ಫಿಟ್ಟಿಂಗ್ ಇದನ್ನೇ ನಿಖವಾಗಿ ಮಾಡುತ್ತದೆ. ಇದು ಬಲಿಷ್ಠ, ನಂಬಿಗಸ್ತ ಮತ್ತು ಸಂಪೂರ್ಣವಾಗಿ ಕಣ್ಣಿಗೆ ಕಾಣದಂತೆ ಇರುತ್ತದೆ. ಹೀಗಾಗಿ ನಿಮ್ಮ ವಾರ್ಡ್ರೋಬ್ ವಿನ್ಯಾಸವೇ ಮುಂಚಿತವಾಗಿಯೂ ಗಮನ ಸೆಳೆಯುತ್ತೆ. ಇದು ಲಂಬ ಮತ್ತು ಆಡಂಬರಿಕ ಜೋಡಣೆಯನ್ನು ನಿರ್ವಹಿಸುತ್ತದೆ. ಇದರಲ್ಲಿ ಪಾಸಿಟಿವ್ ಲಾಕಿಂಗ್ ಇದೆ. ಇದು ನಿಮಗೆ ಗರಿಷ್ಠ ಸ್ಥಿರತೆಯನ್ನ ನೀಡುತ್ತದೆ ಮತ್ತು ಇದು 18 ಮತ್ತು 25 ಮಿಮಿ ಪ್ಯಾನೆಲ್ಗಳಿಗೆ ಕೆಲಸ ಮಾಡುತ್ತದೆ. ಇದು ನಿಮ್ಮ ಉತ್ಪನ್ನ ಶ್ರೇಣಿಗೆ ಸಂಪೂರ್ಣ ಲವಚಿಕತೆಯನ್ನು ನೀಡುತ್ತದೆ. ನಾವು ನಿಮಗಾಗಿ ಎಲ್ಲ ಕ್ಯಾಡ್ ಡೇಟಾವನ್ನು ಮತ್ತು ನಿರ್ವಿಘ್ನ ಸ್ಥಾಪನೆಗಾಗಿ ವಿಶೇಷ ಇನ್ಸ್ಟಾಲೇಷನ್ ಜಿಗ್ ಅನ್ನು ಹೊಂದಿದ್ದೇವೆ. ನೀವು ನಿಮ್ಮ ಫರ್ನಿಚರ್ ಗುಣಮಟ್ಟವನ್ನ ಮುಂದಿನ ಹಂತಕ್ಕೆ ತಗೊಂಡೋಗಲು ಇಚ್ಛಿಸಿದ್ರೆ ನಾವು ಮಾತಾಡೋಣ. ನಿಮ್ಗೆ ನೆನಪಿದೆಯಾ, ನಾವು ಅಡಿಗೆ ಮಾಡುತ್ತಿರುವಾಗ ಮಧ್ಯದಲ್ಲಿ ಡ್ರಾಯರ್ ಅಲ್ಲಿರುವ ಬೇರೆ ಬೇರೆ ಕ್ಯಾನಿಸ್ಟರ್ ಗಳನ್ನು ಹುಡುಕ್ತಿರ್ತೇವೆ. ಕೆಲವು ತುಂಬಾ ಚಿಕ್ಕದಾಗಿವೆ, ಅವುಗಳಲ್ಲಿ ಕೆಲವು ಮಧ್ಯಮ ಗಾತ್ರದವು, ಬಾಳವು ಸರಿಯಾಗಿ ಮುಚ್ಚೋದಿಲ್ಲ. ನಾನು ಬೇಸರಗೊಂಡಿದ್ದೆ ಈ ಎಲ್ಲಾ ವಿಷಯಗಳಿಂದ. ಈಗ ನನಗ್ ಸಿಕ್ಕಿದೆ ಈ ಪರ್ಫೆಕ್ಟ್ ವಸ್ತು. ಅದು ಉತ್ತರಕರ ಗುಡ್ ಕಲ್ಚರ್ನ ಈ ಕ್ಯಾನಿಸ್ಟರ್. ಅವು ಸುಂದರ ಕ್ಯಾನಿಸ್ಟರ್ಗಳು, ಸ್ಟೇನ್ಲೆಸ್ ಸ್ಟೀಲ್ ಅಲ್ಲಿವೆ. ನನಗೆ ಬೇಕಾದಂತೆ ಸಿಗ್ತವೆ. 100 ಗ್ರಾಮ್, 500 ಗ್ರಾಮ್, 1 ಕಿಲೋ, 2 ಕಿಲೋ ಮತ್ತು 2 ಕಿಲೋ ಸಾಕಾಗದ ಕುಟುಂಬಗಳಿಗೆ 5 ಕಿಲೋ ಗಾತ್ರದಲ್ಲಿಯೂ ಇದೆ. ಇವು ಸ್ಟೇನ್ಲೆಸ್ ಸ್ಟೀಲ್ ಅಲ್ಲಿಯೇ ತಯಾರಾಗಿದೆ. ಕವಚದ ಮೇಲ್ಭಾಗವು ಪಾರದರ್ಶಕವಾಗಿರೋದ್ರಿಂದ ಒಳಗಿನ ಎಲ್ಲವೂ ಕಾಣಿಸುತ್ತೆ. ಇದು ವ್ಯಾಕ್ಯೂಮ್ ಆಗಿದೆ ಮತ್ತು ಎಲ್ಲವೂ ನನ್ನ ಅಡಿಗೆ ಮನೆಗೆ ಪರ್ಫೆಕ್ಟ್ ಸೊಲ್ಯೂಷನ್ ಅನ್ನ ನೀಡಿದೆ. ನಾನ್ ಚಿಕ್ಕವಳಾಗಿದ್ದಾಗ ನನ್ನ ಅಮ್ಮ ಮತ್ತು ಅಜ್ಜಿ ಹಳ್ಳಿ ಕಡೆ ಇದ್ರು. ಅವರು ಪಾತ್ರೆಗಳನ್ನ ಇಟ್ಕೊಳ್ಳುತ್ತಿದ್ರು ಮತ್ತು ಆ ಪಾತ್ರೆಗಳನ್ನು ಒಂದು ಮರದ ಮೆಟ್ಟಿಲಿನ ಮೇಲೆ ಇಡ್ತಿದ್ರು. ಆಗ ನಮ್ಮ ಅಡಿಗೆ ಮನೆ ಅಂದ್ರೆ ಒಂದು ಚುಲ್ಲು ಮತ್ತು ಹೊಟ್ಟೆ ಮಾತ್ರ ಅಷ್ಟೇ ಇತ್ತು ಮತ್ತು ಅದೇ ಒಂದು ಅಡಿಗೆ ಮನೆಯ ವ್ಯಾಖ್ಯಾನವಾಗಿತ್ತು. ಇದೀಗ ಆ ವ್ಯಾಖ್ಯಾನವೇ ಬದಲಾಗಿದೆ ಮತ್ತು ಆ ವ್ಯಾಖ್ಯಾನಕ್ಕೆ ಮಾಡ್ಯುಲರ್ ಕಿಚನ್ ಎಂದು ಕರೆಯುತ್ತಾರೆ. ಆ ಕಾಲದ ಮಂಟಪ ಮತ್ತು ಈ ಕಾಲದ ನಮ್ಮ ಸ್ಮಾರ್ಟ್ ಕ್ಯೂಬ್ ಡಿಶ್ ರ್ಯಾಕ್. ಇದು ನಮ್ಮ ಸ್ಮಾರ್ಟ್ ಕ್ಯೂಬ್ ಡಿಶ್ ಲಾಕ್. ನೀವಿದನ್ನು ಬಹಳ ಸುಲಭವಾಗಿ ಗೋಡೆ ಮೇಲೆ ಇನ್ಸ್ಟಾಲ್ ಮಾಡಬಹುದು ಅಥವಾ ನೀವು ಓಟದ ಮೇಲೆಯೂ ಇಡಬಹುದು. ಎಲ್ಲಕ್ಕಿಂತ ಚೆನ್ನಾಗಿರೋ ವಿಷಯ ಗೊತ್ತಾ, ನಾವು ಮನೆ ಪಾತ್ರೆಗಳನ್ನ ತೊಳೆಯುವಾಗ ಉದಾಹರಣೆಗೆ ಕಪ್ಗಳು, ಚಮಚಗಳು, ದೊಡ್ಡ ತಟ್ಟೆಗಳು, ಇವುಗಳನ್ನ ಈ ರ್ಯಾಕ್ ನಲ್ಲಿ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಬಹುದು. ಇದು ನಮ್ಮ ಸ್ಮಾರ್ಟ್ ಕ್ಯೂಬ್ ವಾಟರ್ ಪ್ರೂಫ್ ಡಿಶ್ ರ್ಯಾಕ್. ನಾನು ತಾರಿಕ್ ಉತ್ತರ್ಕರ್ ಮತ್ತು ನಾವು ಪರಿಚಯಿಸಿರುವ ಹೊಸ ಉತ್ಪನ್ನವನ್ನ ನಿಮ್ಗೆ ತೋರಿಸ್ತಿದ್ದೀನಿ. ಇದು ಒಂದು ಟೆಲಿಸ್ಕೋಪಿಕ್ ಸ್ಲೈಡ್. ಈ ಟೆಲಿಸ್ಕೋಪಿಕ್ ಸ್ಲೈಡ್ ಅಲ್ಲಿ ವಿಶೇಷವೇನಿವೆ? ಈ ಟೆಲಿಸ್ಕೋಪಿಕ್ ಸ್ಲೈಡ್ ಸಂಪೂರ್ಣ ಸ್ಟೇನ್ಲೆಸ್ ಸ್ಟೀಲ್ ಇಂದ ತಯಾರಾಗಿದ್ದು 35 ಕಿಲೋಗ್ರಾಂ ತೂಕವನ್ನು ಹೊರತದೆ ಮತ್ತು ಸಾಫ್ಟ್ ಕ್ಲೋಸ್ ಹೊಂದಿದೆ. ಇದು ಮಾತ್ರ ಅಲ್ಲ, ಒಂದು ಉತ್ತಮ ಟೆಲಿಸ್ಕೋಪಿಕ್ ಸ್ಲೈಡ್ ಮತ್ತು ಉತ್ತಮವಲ್ಲದ ಟೆಲಿಸ್ಕೋಪಿಕ್ ಸ್ಲೈಡ್ ನ ನಡುವಿನ ವ್ಯತ್ಯಾಸವೆಂದರೆ ನೀವು ಸ್ಟೇನ್ಲೆಸ್ ಸ್ಟೀಲ್ ಎಂದು ಕರೆಯುವ ಟೆಲಿಸ್ಕೋಪಿಕ್ ಸ್ಲೈಡ್ ಅನ್ನ ಮಾರುಕಟ್ಟೆಯಿಂದ ಅಥವಾ KV ಬ್ರ್ಯಾಂಡ್ ಇಂದ ಖರೀದಿಸಿದರೆ ಈ ಕೆಳಗಿನ ವ್ಯತ್ಯಾಸಗಳಿವೆ. ISS ಸ್ಲೈಡ್ ಗಳಲ್ಲಿ ರಿವೆಟ್ಗಳು ಮತ್ತು ಬಾಲ್ ಬೇರಿಂಗ್ ಗಳು ಹಾಗೂ ಕನೆಕ್ಟರ್ ಗಳು ಸ್ಟೇನ್ಲೆಸ್ ಸ್ಟೀಲ್ ನಲ್ಲಿ ಇರೋದಿಲ್ಲ. ಆದ್ರೆ KV ಬ್ರ್ಯಾಂಡ್ ನ ಟೆಲಿಸ್ಕೋಪಿಕ್ ಸ್ಲೈಡ್ ನಲ್ಲಿ ಬಾಲ್ ಬೇರಿಂಗ್ ಗಳು ಮತ್ತು ರಿವೆಟ್ ಗಳು ಕೂಡ ಶುದ್ಧ ಸ್ಟೇನ್ಲೆಸ್ ಸ್ಟೀಲ್ ನಿಂದ ತಯಾರಾಗಿವೆ. ಅದಕ್ಕಾಗಿಯೇ ನೀವು ಖಚಿತವಾಗಿರಬಹುದು, KV ಟೆಲಿಸ್ಕೋಪಿಕ್ ಸ್ಲೈಡ್ ಎಂದಿಗೂ ಜಂಗು ಹಿಡಿಯದು ಮತ್ತು ನಿಮ್ಮ ಫರ್ನಿಚರ್ ಅಲ್ಲಿ ಎಂದಿಗೂ ಯಾವುದೇ ಸಮಸ್ಯೆ ಉಂಟಾಗದು. ಧನ್ಯವಾದಗಳು. ತಾರಿಕ್ ಉತ್ತರ್ಕರ್.